ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು ನಾನು ಹಂಪಿಯ ಮಹಾನವಮಿ ದಿಬ್ಬಕ್ಕೆ ನಾವು ಇವತ್ತು ಬಂದೀವಿ. ಅದ್ರ ಹೊರಗೆ ಇಲ್ಲಿ ನೋಡ್ರಿ, ಕಲ್ಲಿನಿಂದ ಮಾಡಿರೋವಂಥ ಒಂದು ಮಹಾದ್ವಾರ ಐತಿ. ಎಷ್ಟು ದೊಡ್ಡದಾಗೈತೆ ಅಂದ್ರೆ ಈ ಕಲ್ಲಿನ ಇದು ಅಂದ್ರೆ ಒಂದೇ ಕಲ್ಲಿನಿಂದ ಈ ಎರಡು ಬಾಗಿಲನ್ನು ಕಟ್ಟಿದಾರಂತ. ಈ ಎರಡು ಬಾಗಿಲನ್ನು ಮಾಡಿದಾರ ಅಂತ ಹೇಳಿದರು. ಇದನ್ನೇನು ಮನುಷ್ಯ ಅಂತೂ ತೆಗಿಯೋಕ್ಕೋ ಆಗೋಕ್ಕೆ ಸಾಧ್ಯ ಇಲ್ಲ. ಆನೆಯಿಂದನೇ ಇವನ್ನ ತೆಗೆಯೋದು ಹಾಕೋದು ಮಾಡ್ತಿದ್ರಂತ. ಆದರೆ ಆದಷ್ಟು ಬೇಗ ಇದು ಭಾಳ ಸವಕಳಿ ಬಂದಿಲ್ಲ. ಇನ್ನು ಮಾಡಿ ಸ್ವಲ್ಪ ದಿನಕ್ಕನ ಇದು ಯುದ್ಧ ಆಗಿರೋದ್ರಿಂದ ಆವಾಗಲೇ ಒಂದು ಸ್ವಲ್ಪ ಇವೆಲ್ಲ ಇದಾಗಿದ್ದು ಮುಕ್ಕಾಗಿದ್ವು ಅಂತ ಹೇಳಂದು ಇವನೇನು ಮಾಡ್ಯಾರ, ಸರ್ಕಾರದಿಂದ ಎಲ್ಲ ತೊಗೊಂಬಂದು ಒಂದು ಕಡೆ ಇಟ್ಟು ಅದನ್ನ ರಕ್ಷಣೆ ಮಾಡಕೊಂತಾರ. ಅಂದ್ರೆ ಈ ಬಂದ ಪ್ರೇಕ್ಷಕರಿಗೆ ಇದೊಂದು ಇಂಥದ್ದೊಂದೊಂದು ದೊಡ್ಡ ದೊಡ್ಡ ಕಲ್ಲುಗಳ ದ್ವಾರವನ್ನು ಬಾಗಿಲನ್ನು ನಾವು ನೋಡ್ತೀವಿ ಅಂತ ಅಂದ್ರೆ ಯಪ್ಪ ಅದೆಂಥ ಅವಾಗಿನವ್ರು ಅದೆಂಥ ಶಕ್ತಿಶಾಲಿಗಳು ಇದ್ದರು ಅಂತ ಹೇಳಂದು ಹೇಳೋಕೆ ಅಸಾಧ್ಯ ಆಗುತ್ತೆ. ಕರೆ ಅಂತ ಅಂದ್ರೆ ಅವಾಗ ಬಹಳ ಬಹಳ ಗಟ್ಟಿವಾನ್ ಇದ್ದಂಥ ಮನುಷ್ಯರು ಮತ್ತು ಅವರಿಂದ ಮಾತ್ರ ಆ ಒಂದು ಬಾಗಿಲನ್ನು ತೆಗೆಸೋದು ಹಾಕೋದು ಆಮೇಲೆ ಮಾಡ್ತಿದ್ರು ಅಂತ ಹೇಳಂದಲ್ಲಿ ಹೇಳಿದರು. ಹಂಗೆ ನಾವಿಲ್ಲೇ ಮಹಾನವಮಿ ದಿಬ್ಬಕ್ಕೆ ಬಂದ್ವಿ. ಈ ಮಹಾನವಮಿ ದಿಬ್ಬಕ್ಕೆ ಫೆಸ್ಟಿವಲ್ ಹಾಲು ಮತ್ತು ಮಹಾನವಮಿ ದಿಬ್ಬ ಆಮೇಲೆ ದಸರಾ ದಿಬ್ಬ ಅಂತ ಹೇಳಂದು ಕರೀತಾರೆ. ನೋಡ್ರಲ್ಲ, ಆಗಲೇ ಸೂರ್ಯಾಸ್ತ ಆಗಕ್ಕೆ ಶುರು ಮಾಡ್ಯಾನಾಗಲೇ. ಸೂರ್ಯ ಬೇಗ ಬೇಗ ನೋಡಿಕೊಂಡು ಹೊರಗೆ ಹೋಗ್ರವ, ನಾನು ಆಗ್ಲೇನ ಕತ್ಲ ಮಾಡೋಕೆ ರೆಡಿಯಾಗೀನಿ ಅಂತ ಹೇಳಂದು ನಮಗೆ ಹೇಳಾಕಂತ ನಾವು ನೋಡ್ರಿ ಪೂರ್ತಿಯಾಗಿ ಇದು ನಾವು ಹೊರಗೆ ನೋಡ್ಕೊತ ಬಂದ್ವಿ. ಇದು ನೋಡ್ರಿ, ಇದು ಮಹಾನವಮಿ ದಿಬ್ಬ. ಇದನ್ನು ಮೇಲೆ ಹತ್ತಿ ಹೋಗಿ ನೋಡಬೇಕು. ಇದು ಒಂದು 12 ಮೀಟರ್ ಎತ್ತರ ಐತಿ ಅಂತ ಹೇಳಂದು ಹೇಳಿದರು. ಮತ್ತು ಈ ಶ್ರೀಕೃಷ್ಣ ದೇವರಾಯರು ಅವಾಗ ಯುದ್ಧದಾಗ ಏನೋ ವಿಜಯ ಗಳಿಸಿದ ಖುಷಿಗೋಸ್ಕರ ಈ ಮಹಾನವಮಿ ದಿಬ್ಬವನ್ನು ನಿರ್ಮಾಣ ಮಾಡ್ಯಾರ ಅಂತ ಹೇಳಂದು ನಮಗಲ್ಲಿ ಅದನ್ನು ಕೂಡ ನಾವು ತಿಳ್ಕೊಂಡ್ವಿ. ಮತ್ತು ಹಂಗೆ ಇಲ್ಲಿ ನಾವು ಮೇಲೆ ಅದ್ರ ದಿಬ್ಬದ ಮೇಲೆ ಹೋಗಿ ನಿಂತ್ಕೊಂಡ್ರೆ ಒಂದಷ್ಟು ಪಿಲ್ಲರ್ಗಳು ಕಾಣ್ತಾವೆ. ಎದ್ರ ಪಿಲ್ಲರ್ ಅಂತ ಅಂದ್ರೆ ಇಲ್ಲಿ ಮೇಲೆ ಒಂದು 7 ಅಂತಸ್ತಿಂದು ಗಂಧದ ಕಟ್ಟಿಗೆದು ಮಹಲ್ ಇತ್ತಂತ. ಅದಕ್ಕೋಸ್ಕರ ಆ ಮಹಲ್ ಈಗ ನಮ್ಗೆ ಕಾಣಸಿಗಂಗಿಲ್ಲ. ಈಗ ಅದರದ್ದು ಪಿಲ್ಲರ್ ಮಾತ್ರ ನಾವು ನೋಡ್ಬೋದು. ಹಂಗೆ ಇದಕ್ಕೆ ಮಹಾನವಮಿ ದಿಬ್ಬ ಅಂತ ಯಾಕೆ ಹೆಸರು ಬಂತಂದ್ರೆ ಅವಾಗ ವಿಜಯನಗರ ಅರಸರು ಇಲ್ಲಿ 9 ದಿನ ದಸರಾ ಆಚರಣೆನ ಮಾಡ್ತಿದ್ರು. ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರಂತ. ಸುತ್ತಮುತ್ತಲಿದ್ದಂಥ ಸಾಮಂತರು, ರಾಜರು ಎಲ್ಲರೂ ಇಲ್ಲಿ ಬಂದು 9 ದಿನ ಇಲ್ಲೇ ಇದ್ದು ಇಲ್ಲಿ ನಡೆಯುವಂಥ ಉತ್ಸವವನ್ನು ನೋಡ್ಕೊಂಡು ಹೋಗ್ತಿದ್ರಂತ. ಅಲ್ಲೆಲ್ಲ ಕಲ್ಲು ಮೇಲೆ ಒಂದು ಕೆತ್ತನೆ ಐತಿ, ಆನೆ, ಕುದುರೆ, ಎಲ್ಲ ಕೆತ್ತನೆಯನ್ನು ನಾವಿಲ್ಲಿ ನೋಡ್ಬೋದು. ಅದನ್ನು ನೋಡೋಕೆ ಒಂದು ಭಾಳ ಖುಷಿ ಆಕತಿ. ಇಷ್ಟೆಲ್ಲ ರಾಜರು ಇಷ್ಟೆಲ್ಲ ಅವಾಗ ಹೀಗೆಲ್ಲ ಇದ್ರ ಅಂತ ಒಂದು ಕಲ್ಪನೆ ಮಾಡ್ಕೊಳಕ್ಕೊಂದು ಇದು ಒಂದು ಟೈಮು ಅಂತ ಹೇಳಂತ ನಾನು ಅನ್ಕೊತೀನಿ. ಅಲ್ಲಿ ಹೋಗಿ ನೋಡಿದವ್ರಿಗೆ ಅದ್ರದ್ದೆಲ್ಲ ಒಂದು ಇದು ಗೊತ್ತಾಗತ್ತೆ. ನಾವು ಹಂಗೆ ಫೋನ್ನಾಗ ಹೇಳೋದಾಗಲಿ ಆಮೇಲೆ ಒಂದು ವಿಡಿಯೋದಾಗ ನೋಡೋದಾಗಲಿ ಅದೆಲ್ಲ ಅಷ್ಟೊಂದು ಸಮಾಧಾನ ಕೊಡೋಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಆಮೇಲೆ ಇದು ಈ ಮೈಸೂರಾಗ ಈಗ ದಸರಾ ಮಾಡ್ತಾರೆ. ದಸರಾ ಆಚರಣೆ ಯಾಕೆ ಮಾಡ್ತಾರೆ ಅಂತ ಅಂದರೆ ಇಲ್ಲಿಂದನೇ ಅಲ್ಲಿಗೆ ದಸರಾ ಆಚರಣೆ ಒಂದು ಪ್ರೇರಣೆ ಬಂತು ಅಂತ ಹೇಳಂದು ನಾವು ತಿಳ್ಕೊಂಡ್ವಿ. ಇಲ್ಲಿ ಅಂದ್ರೆ ಇಲ್ಲಿ 9 ದಿನ ದಸರಾ ಆಚರಣೆ ಮಾಡ್ತಿದ್ರಲ್ಲ, ಇಲ್ಲಿಗೆ ಆವಾಗ ವಿಜಯನಗರ ಅರಸರ ಒಂದು ಈ ಮೈಸೂರು ಅರಸರು ಸಾಮಂತರಾಗಿದ್ದರಂತ. ವಿಜಯನಗರ ಅರಸರು ಸಾಮಂತರಾಗಿದ್ದರಂತ. ಹಾಗಾಗಿ ಇವಾಗೆಲ್ಲ ಹೋಗಿ 9 ದಿನ ಈ ಮಹಾನವಮಿ ಆಚರಣೆ ನೋಡೋ ಹೊತ್ನಾಗ ನೋಡ್ಕೊತ ಇದ್ದಾಗ ಇಲ್ಲೆಲ್ಲ ಯುದ್ಧ ಆಗಿ ಎಲ್ಲ ಇದು ಬಂದ್ ಆದಮೇಲೆ ಇದನ್ನು ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಈ ದಸರಾ ಉತ್ಸವವನ್ನು ಇಲ್ಲಿಂದ ಮುಂದುವರ್ಸ್ಕೊಂಡು ಹೋದರು ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬೋದು. ಯಾಕಂದರೆ ಇಲ್ಲಿಂದನೇ ಹಂಪಿಯ ಮಹಾನವಮಿ ಉತ್ಸವದಿಂದಾನೇ ನಾವು ಅಲ್ಲಿ ಮೈಸೂರಿನ ದಸರಾ ಉತ್ಸವವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದು ನಾವು ಹೇಳ್ಬೋದು. ಹಂಗೆ ಇಲ್ಲೇ ಮೇಲೆ ನಿಂತ್ಕೊಂಡು ನೋಡಿದ್ರೆ ಪೂರ್ತಿಯಾಗಿ ನಾವು ಹಂಪಿನ ಇಲ್ಲಿ ಕಣ್ ತುಂಬ್ಕೋಬೋದು. ನೋಡಿರಿ, ಸುತ್ತಾರ್ದ ನಾವೆಲ್ಲ ನಿಂತ್ಕೊಂಡು ನೋಡಿದ್ವಿ ಅಂದೇಳಿ ಪೂರ್ತಿಯಾಗಿ ಹಂಪಿ ನಮಗೆ ಕಾಣಿಸ್ತೈತಿ. ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅವಾಗ ರಾಜರು ಇದ್ರ ಮೇಲೆ ಕುತ್ಕೊತಿದ್ರಂತ. ಕೆಳಗೆ ಕುದುರೆ, ಆನೆ, ಈಗ ಹೆಂಗೆ ಮೈಸೂರೊಳಗೆ ಒಂದು ಉತ್ಸವ ನಡೀತೈತಿ ದಸರಾದಲ್ಲಿ, ಆ ರೀತಿ ಇಲ್ಲೂ ನಡೀತಿತ್ತು. ಅಲ್ಲಿ ಕುತ್ಕೊಂಡು ರಾಜರು ಈ ಮಹಾನವಮಿ ದಿಬ್ಬದ ಮೇಲೆ ಕುತ್ಕೊಂಡು ರಾಜರು ಅದನ್ನೆಲ್ಲ ಕಣ್ ತುಂಬ್ಕೊತಿದ್ರು ಅಂತ ಹೇಳಂದು ಹೇಳ್ತಾರೆ. ಈಗ ಹೆಂಗೆ ಮೈಸೂರೊಳಗೆ ನಾವು ಹೆಂಗೆ ದಸರಾ ಉತ್ಸವವನ್ನು ನೋಡ್ತೀವಿ ಅದೇ ಒಂದು ರೀತಿಯಾಗಿ ಇಲ್ಲಿ ನಡೀತಿತ್ತು. ಆದ್ರೆ ಅದನ್ನು ನೋಡೋದ ಒಂದು ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಬರೀ ಈಗ ಅಲ್ಲೊಂದು ಇದು ಪುಷ್ಕರಣಿ ಐತಿ, ಅಲ್ಲೇ ನೋಡಕ್ಕೆ ಹೋಗೋಣ. ಅಲ್ಲಿದೇನು ವಿಶೇಷಪ್ಪ ಅಂತ ಅಂದ್ರೆ ಅಲ್ಲಿ ನಾವೀಗ ಪ್ಲಾಸ್ಟಿಕ್ಕಿನ ಪೈಪ್ಗಳನ್ನು ನೋಡ್ತೀವಿ. ಆದ್ರೆ ಅವಾಗಿನ ರಾಜರು, ಅವಾಗಿನ ಶಿಲ್ಪಿಗಳು ಎಷ್ಟು ಜಾಣರಿದ್ರು ಅಂತ ನೀರನ್ನು ಯಾವ ರೀತಿ ಸೇವ್ ಮಾಡ್ತಿದ್ರು ಅಂತ ಹೇಳಂದ್ರೆ ಎಲ್ಲ ಕಡೆ ಅವು ಎಲ್ಲೆಲ್ಲಿ ಒಂದೊಂದು ಈ ಮಂಟಪ ಇರಲಿ, ದೇವಸ್ಥಾನ ಇರಲಿ, ಎಲ್ಲ ಕಡೆನೂ ಒಂದೊಂದು ಪುಷ್ಕರಣಿಗಳನ್ನು
ನಿರ್ಮಾಣ ಮಾಡ್ಯಾರ, ಪುಷ್ಕರಣಿಗಳನ್ನ ಕಟ್ಟಿದ್ದಾರೆ. ಅಲ್ಲಿ ನಾವು ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ಎದುರಿಗೆ ಒಂದು ಉದ್ದಕ್ಕೆ ಒಂದು ಸೇತುವೆ ಕಾಣಿಸ್ತೈತಿ. ನಿಮ್ಗೆ ಕಾಣಿಸ್ತಿರ್ಬೋದು, ಅದು ಹತ್ತಿರ ಹೋದಂಗೆ ಕಾಣಿಸ್ತೈತಿ. ಇದನ್ನು ನಾವು ಹಂಗೆ ಆ ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ಹುಲ್ಲೆಲ್ಲ ಬೆಳೆಸಾರ, ಎಷ್ಟು ಕ್ಲೀನಾಗಿ ಇಟ್ಕೊಂಡಾರ ಅಂತ ಅಂದ್ರೆ ಭಾಳನ ನೀಟಾಗಿ ಇಟ್ಕೊಂಡಾರ ಇಲ್ಲಿ. ಆಮೇಲೆ ಇಲ್ಲಿದು ಒಂದು ಮಾಹಿತಿಯನ್ನು ಇಲ್ಲಿ ನಮಗೆ ಕೊಟ್ಟಾರ, ಇದನ್ನು ನಾವು ಓದ್ಕೋಬೋದು. ಹಂಗೆ ಒಂದು ವಿಡಿಯೋ ಮಾಡ್ಕೊತ ನಾವು ಮುಂದೆ ಹೋದ್ವಿ. ಅಲ್ಲಿ ಎದುರಿಗೆ ನಮಗೆ ಕಾಣಿಸ್ತೈತೆ ಒಂದು ಸೇತುವೆ ಕಾಣಿಸ್ತೈತಿ. ಅಲ್ಲೊಂದು ಕಮಲಾಪುರ ಅನ್ನೋದೊಂದು ಊರಿದೆ ಅಂತ, ಅಲ್ಲಿಂದ ಇದಕ್ಕೆ ನೀರು ಬರ್ತಿತ್ತಂತೆ. ಈ ಮಳೆ ನೀರು ಬಂದಿದ್ದು ಎಲ್ಲ ಬಂದಿದ್ದು ನೋಡ್ರಿ, ಇಲ್ಲಿ ಸೈಡಿಗೆ ಎಡಕ್ಕೆ ಕಾಣಿಸ್ತೈತಿ. ಅಲ್ಲಿಂದ ಪೂರ್ತಿಯಾಗಿ ನೀರು ಬಂದು ಈ ಪುಷ್ಕರಣಿಗೆ ಸಂಗ್ರಹಣೆ ಆಗ್ತಿತ್ತಂತ. ಇಲ್ಲಿ ಪೂರ್ತಿಯಾಗಿ ನೋಡ್ರಿ ನೀರು ಹಸಿರಾಗಿದ್ದಾವೆ ನೀರು. ಇದನ್ನ ಈಗ ಅದಕ್ಕೂ ಯೂಸ್ ಆಗಂಗಿಲ್ಲ ಅನಿಸುತ್ತೆ, ಎಷ್ಟೋ ನೋಡೋಕಷ್ಟ ಅದೀಗ ನೋಡ್ಬೋದು ಅಷ್ಟ ಅದನ್ನ. ಆಮೇಲೆ ಇಲ್ಲೆಲ್ಲ ಸುತ್ತರದ ದೀಪ ಹಚ್ತಿದ್ರಂತೆ. ಈ ಮಹಾನವಮಿ ಹಬ್ಬದಾಗ ದೀಪಾವಳಿ ಅಂತ ಹಬ್ಬದೊಳಗೆ ಇದೆಲ್ಲನೂ ದೀಪ ಹಚ್ಚಿ ಉತ್ಸವ ಮಾಡ್ತಿದ್ರಂತ. ಹಾಗಾಗಿ ಅದು ನೋಡ್ರಿ ಅಲ್ಲೆಲ್ಲ ಒಂದು ಸ್ವಲ್ಪ ಅದು ಮುರಿದೂ ಬಿದ್ದೈತಲ್ಲ ಒಂದು ಸೈಡಿಗೆ. ಹಾಗಾಗಿ ಎಷ್ಟು ನೋಡಾಕರ ನಮಗೇನು ಅನ್ನಿಸ್ತೈತೆ ಅಂತ ಅಂದ್ರೆ ಅವಾಗಿನವ್ರು ಎಷ್ಟು ಜಾಣರಿದ್ರು. ನಾವು ಈಗೆಲ್ಲ ಒಂದು ಆಧುನಿಕ ಕಾಲ ಬಂದೈತಿ, ಎಲ್ಲನೂ ಮಿಷನ್ನಿಂದ ಮಾಡ್ತಾರೆ. ಆದರೆ ಕಲ್ಲಿನಿಂದ ಇಷ್ಟೊಂದು ಸುಂದರವಾದಂಥ ಕಲಾಕೃತಿಗಳನ್ನು, ಆಮೇಲೆ ಈ ರೀತಿಯಾಗಿ ನೀರನ್ನು ಸಂಗ್ರಹಣೆ ಮಾಡೋದನ್ನು ಸಹಿತ ಒಂದು ಜಾಣ್ತಂತ ಮಾಡಾರಲ್ಲ, ಅದನ್ನೆಲ್ಲ ನೋಡ್ಕೊತ ಬಂದ್ರೆ ನಿಜವಾಗ್ಲೂ ನಮಗೆ ವಿಚಿತ್ರ ಅನಿಸ್ತೈತಿ. ಆಮೇಲೆ ಬರ್ರಿ ಈಗ ನಾವು ಒಂದು ರಾಣಿಯ ಸ್ನಾನಗೃಹಕ್ಕೆ ಬಂದೀವಿ. ಈ ರಾಣಿಯ ಸ್ನಾನಗೃಹ ನೋಡಿಬಿಟ್ರೆ ನಮಗೆ ಈ ಒಂದು ನಮ್ಮ ಈಗ ಇರೋಂಥ ಬಾತ್ರೂಮ್ಗೂ ಒಂದು 50-100 ಬಾತ್ರೂಮ್ ಆಗ್ತಾವನ ಕಾಣಿಸ್ತೈತಿ ಈ ಜಾಗದೊಳಗೆ ಅಂತ ಅಂದ್ರೆ. ಇದೆಲ್ಲ ನೋಡ್ರಿ ಸುತ್ತಮುತ್ತ ಎಲ್ಲ ಗಿಡಗಳನ್ನು ಬೆಳೆಸಾರ, ಒಂಥರ ಚೆನ್ನಾಗೈತಿ ನೋಡಾಕನು ಹೊರಗೆ. ಇಲ್ಲಿ ಒಂದು ಇದು ನೋಡ್ರಿ ಇಲ್ಲಿ ತೆಗ್ಗು ಕಾಣಿಸ್ತೈತಿ. ಇದ್ರ ಬಹುಶಃ ನಾವು ಅಂದ್ಕೊಂಡಿದ್ದಂದ್ರೆ ಇದ್ರೊಳಗೆ ನೀರು ಇರ್ತಿತ್ತು ಅನಿಸ್ತೈತಿ, ನೀರನ್ನು ಇಲ್ಲಿ ಸಂಗ್ರಹಣೆ ಮಾಡ್ತಿದ್ರು ಅನಿಸ್ತೈತಿ. ಯಾಕೆ ಹೇಳಾಕುಂತೀನಿ ಅಂತ ಅಂದ್ರೆ ನಾವು ಕಲ್ಪನೆ ಮಾಡ್ಕೊಂಡಿದ್ವಿ ನೀರು ಇರಬಹುದು ಬಹುಶಃ ಅದನ್ನು ನೀರನ್ನು ಇಡ್ತಿದ್ರು ಅನಿಸ್ತೈತೆ ಅಲ್ಲಿ. ಅಂದ್ರೆ ನಾವಿಲ್ಲಿ ಒಳಗೆ ಬಂದಾಗ ಅಲ್ಲಿ ಒಂದು ಈಗ ಅಲ್ಲಿ ತೋರಿಸಿದ್ನಲ್ಲ ನಾನು ಕಲ್ಲಿನ ಪೈಪು ಅಂತೇಳಂದು ಕಲ್ಲಿಂದ ಒಂದು ಸೇತುವೆ ಒಂದು ಅದೇ ರೀತಿ ಇಲ್ಲಿ ಮಾಡ್ಯಾರ. ಇದು ನೋಡ್ರಿ ಪೂರ್ತಿಯಾಗಿ ಒಂದು ಈ ಸ್ನಾನ ಮಾಡುವಂಥ ಒಂದು ರಾಣಿ ಸ್ನಾನ ಮಾಡುವಂಥ ಒಂದು ಜಾಗ ಇದು ನೋಡ್ರಿ, ಚೌಕಾಗಿ ಒಂದು ಮಾಡ್ಯಾರ. ಹಂಗೆ ಇಲ್ಲೇ ನಾವು ನೋಡ್ರಿ ತೋರಿಸ್ತೀನಿ, ಇಲ್ಲೇ ನೋಡ್ರಿ ಇದು ನೋಡ್ರಿ, ಇದು ಇಲ್ಲಿಂದ ಅಲ್ಲಿ ಹಿಂದೆ ತೆಗ್ಗೈತಲ್ಲ ಉದ್ದಕ್ಕೆ ಪೂರ್ತಿಯಾಗಿ ಚೌಕಾಗೈತದು. ಅದು ಎಷ್ಟು ಸ್ನಾನಗೃಹ ಐತೆ ಅಷ್ಟು ಪೂರ್ತಿಯಾಗಿ ಚೌಕಾಗಿ ಬಂದೈತಿ. ಇಲ್ಲಿಂದ ನೀರು ಬಹುಶಃ ಅಲ್ಲಿ ನೀರು ತುಂಬಿಸ್ತಿದ್ರು, ಅಲ್ಲಿಂದ ನೀರು ನಮಗೆ ಈ ಕಡೆಯಿಂದ ನೋಡ್ರಿ ಇಲ್ಲಿಂದ ಹಿಂಗೆ ನೀರು ಬರ್ತಾ ಇತ್ತು ಅಂತ ಹೇಳಂದು ನಾವು ಯಾಕಂದ್ರೆ ಇದು ಪೂರ್ತಿಯಾಗಿ ಅದು ಅಲ್ಲಿಗೆ ಹೋಗಿ ಬೀಳ್ತೈತಿ ನೋಡ್ರಿ ನೀರಿಂದ. ಹೌದಾ, ಇಲ್ಲಿಗೆ ಬಂದು ಇದು ನೀರು ಬೀಳ್ತೈತಿ. ಆಮೇಲೆ ಇಲ್ಲಿ ಒಂದು ಮುಂದೆ ಹೋಗ್ತಾ ನಾನು ನಿಮಗೆ ಹೋಲ್ ತೋರಿಸ್ತೀನಿ, ಅಲ್ಲೆಲ್ಲ ಸ್ನಾನ ಮಾಡಿರೋಂಥ ಅಲ್ಲಿ ಮುಂದೆ ಕಾಣಿಸ್ತದೆ ನೋಡ್ರಿ, ನಿಮಗೆ ಎದುರಿಗೆ ಕಾಣಿಸ್ಬೋದು. ಅಲ್ಲಿ ಒಂದು ತೆಗ್ಗು 4 ಮೂಲೆಗೂ ಸಣ್ಣದಾಗಿ ಒಂದು ಹೋಲ್ ಮಾಡ್ಯಾರ. ಅಲ್ಲಿಂದ ಇವು ಸ್ನಾನ ಮಾಡಿರೋ ನೀರಾಗಲಿ ಎಲ್ಲನೂ ಹೋಗ್ತಿದ್ವು ಅಂತ ಹೇಳಂದು ನಮಗೆ ಅಲ್ಲಿದ್ದವ್ರು ಹೇಳಿದರು. ಆಮೇಲೆ ನೋಡ್ರಿ ಒಂದೊಂದು ನಾವು ಒಂದೊಂದು ಇದಕ್ಕೆ ಜಾಗಕ್ಕೆ ಹೋದ್ರೂ ಒಂದೊಂದು ರೀತಿ ಬೇರೆ ಕೆತ್ತನೆನೇ ಐತೆ ನೋಡ್ರಿ. ಎಷ್ಟು ಪೇಷನ್ಸಿಂದ ಎಷ್ಟು ಸಮಾಧಾನದಿಂದ ಅಲ್ಲಿ ಕೆಲಸ ಮಾಡ್ತಿದ್ರು ಅವಾಗಿನ ಶಿಲ್ಪಿಗಳು ಅಂತ ಅಂದ್ರೆ ನೋಡ್ರಿ. ಒಂದೊಂದಾಗಿ ನೋಡ್ರಿ ಇದೇ ಬೇರೆ ಐತಿ, ಹಿಂದೆ ತೋರಿಸಿದ್ದೇ ಬೇರೆ ಐತಿ, ಮುಂದೆ ಅದ್ರ ಹಿಂದೆ ತೋರಿಸಿದ್ದೆ ನಾನು ಬೇರೆ ಐತಿ. ಆಮೇಲೆ ಇಲ್ಲೆಲ್ಲ ನಮಗೆ ಆ ಕಡೆ ಎಲ್ಲ ಇದು ಕಾಣಿಸ್ತಾವಲ್ಲ ಗೋಡೆಗಳು ಎದುರಿಗೆ ಅಲ್ಲಿ ನರ್ತಕಿಯರು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಂತ. ಆ ಡ್ಯಾನ್ಸನ್ನು ನೋಡ್ಕೋವಂತ ಇಲ್ಲಿ ಮಹಾರಾಣಿಯರು ಸ್ನಾನ ಮಾಡ್ತಿದ್ರು ಅಂತ ಹೇಳಂತ ನಮಗೆ ಗೊತ್ತಾಯ್ತು. ಇಲ್ಲೇ ನೋಡ್ರಿ ಇಲ್ಲಿ ಮುಂದೆ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತೈತಿ. ಅಲ್ಲಿ ಹೋಲಲ್ಲಿ ಅದನ್ನು ಸ್ನಾನ ಮಾಡಿರುವಂಥ ನೀರೆಲ್ಲ ಹೋಗ್ತಾ ಇತ್ತು. ಮತ್ತೆ ಅದನ್ನ ತುಂಬಿಸಿಡ್ತಾಯಿದ್ರು ರಾಣಿ ಸ್ನಾನಕ್ಕೆ ಬರೋ ಹೊತ್ನಾಗ ಅಂತ ಹೇಳಂದು ನಾವು ತಿಳ್ಕೊಂಡು ಬಂದ್ವಿ. ಹಂಗೆ ಇದು ಭೀಮನ ಬಾಗಿಲು ಅಂತ ಹೇಳಂದು ನಮಗೆ ಆಟೋದವರು ಅಲ್ಲಿ ಹೇಳಿದರು. ನಾವೀಗ ಎಲ್ಲಿ ಬರಾಕುಂತೀವಿ ಅಂತ ಅಂದ್ರೆ ವಿಜಯ ವಿಠಲ ದೇವಸ್ಥಾನಕ್ಕೆ ನಾವು ಬರಾಕುಂತೀವಿ. ಇಲ್ಲಿ ನೋಡ್ರಿ ನಾವು ನಡ್ಕೊತಾನೆ ಬಂದ್ವಿ ಅಂತ ಅಲ್ಲಿ ಈ ಒಂದು ಅಲ್ಲೊಂದು ವಾಹನದ ವ್ಯವಸ್ಥೆ ಮಾಡ್ಯಾರ. ಆದ್ರೆ ಅದಕ್ಕೆ ಕ್ಯೂ ಭಾಳ ಇತ್ತು. ಅಲ್ಲಿ ನಿಂತ್ಕೊಂಡ್ವಿ ಅಂದ್ರೆ ಮತ್ತೆ ನಮಗೆ ಆಗಂಗಿಲ್ಲ ಅಂತೇಳಂದು ನಾವೇನು ಮಾಡಿದ್ವಿ ನಡ್ಕೊತ ಬರಾಕುಂತೀವಿ. ಇಲ್ಲಿ ನೋಡ್ರಿ ಇದು ಕುದುರೆ ಗೊಂಬೆ ಮಂಟಪ ಅಂತ ಹೇಳಂದು ಇದ್ರ ಒಳಗೆ ನಾವೇನು ಹೋಗಲಿಲ್ಲ, ಹಂಗೆ ಹೊರಗೆ ನೋಡ್ಕೊತ ಬಂದ್ವಿ. ಇಲ್ಲಿ ನೋಡುವಂಥ ಜಾಗಗಳು ಭಾಳ ಅದಾವ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಬರೋರು ದಯವಿಟ್ಟು ಯಾರಿಗಾದ್ರೂ ನಾವು ಹೇಳ್ಬೇಕಂತ ಅಂದ್ರೆ ಒಂದೇ ದಿನ ಟ್ರಿಪ್ ಅಂತ ಹೇಳಂದ್ರು ದಯವಿಟ್ಟು ಹಂಪಿಗೆ ಬರಕ್ಕೆ ಹೋಗ್ಬೇಡ್ರಿ. ಒಂದು 2-3 ದಿನ ನೀವು ಟೈಮ್ ಇಟ್ಕೊಂಡು ಬಂದ್ರೆ ಎಲ್ಲನೂ ಇಲ್ಲೇ ನೋಡೋಕೆ ಸಾಧ್ಯತೆ ಐತಿ. ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ನಾವು ನೋಡ್ತೀವಲ್ಲ, ಇಲ್ಲಿ ಮೊದಲಿಗೆ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಹವಳ ಅವನ್ನೆಲ್ಲನೂ ಬೆಲೆ ಬಾಳುವಂಥ ವಸ್ತುಗಳನ್ನು ಇಲ್ಲಿ ಮಾರ್ತಿದ್ರು ಅಂತ ಹೇಳಂದು ಇಲ್ಲಿ ಅಷ್ಟು ಕಾಣಿಸ್ತಾವೆ. ಆಮೇಲೆ ಅಲ್ಲಿ ಒಂದು ಗುಡ್ಡ ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ಎದುರಿಗೆ ನಮಗೆ ಅದು ಅಂಜನಾದ್ರಿ ಬೆಟ್ಟ. ನಾವು ಫಸ್ಟಿಗೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಹಂಪಿ ಕಾಣಿಸ್ತೈತಿ, ಹಂಪಿಯೊಳಗೆ ನಾವು ನಿಂತ್ಕೊಂಡು ನೋಡಿದ್ರೆ ಅಂಜನಾದ್ರಿ ಬೆಟ್ಟ ಕಾಣಿಸ್ತೈತಿ. ಹಂಗೆ ಮತ್ತು ಇಲ್ಲಿ ಕುದುರೆಗಳು ಎಲ್ಲ ತಳಿಯ ಕುದುರೆಗಳನ್ನು ಇಲ್ಲಿ ಮಾರ್ತಿದ್ರಂತ. ಎಲ್ಲ ಕಡೆಯಿಂದ ದೇಶಾದ್ಯಂತ ಪ್ರಪಂಚಾದ್ಯಂತ ಇದ್ದಂಥ ಎಲ್ಲರೂ ಇಲ್ಲಿ ಬಂದು ಕುದುರೆಗಳನ್ನು ಕೊಂಡುಕೊಂಡು ಹೋಗ್ತಿದ್ರು ಅಂತ ಅನ್ನೋ ಒಂದು ಇತಿಹಾಸನೂ ಐತಿ. ನಮಗೆ ನೋಡಲಿ ವಿಶ್ವ ಪ್ರಸಿದ್ಧ ಕಲ್ಲಿನ ರಥ ಈ ಒಂದು
ವಿಜಯ ವಿಠಲ ದೇವಸ್ಥಾನದೊಳಗನ ಇರೋದು. ನಾವು ಒಳಗೆ ಬಂದ ತಕ್ಷಣ ನಮಗೆ ಕಣ್ಣಿಗೆ ಕಾಣಿಸೋದ ಮೊಟ್ಟ ಮೊದಲಿಗೆ ನಮಗೆ ಕಣ್ಣಿಗೆ ಕಾಣೋದ ಈ ನಮ್ಮ ಕಲ್ಲಿನ ರಥ, ಮತ್ತು ಮುಂದೆ ಹೋದಂಗೆ ತುಳಸಿ ಪೀಠ, ಮತ್ತು ದೀಪಸ್ತಂಭ, ಮತ್ತು ನವರಂಗ ಮಂಟಪ, ಭಜನಾ ಮಂಟಪ, ಪುರಂದರದಾಸರ ಮಂಟಪ 1 2 ಈ ಪುರಂದರ ವಿಠಲನ ದೇವಸ್ಥಾನದೊಳಗಿರೋದು. ಇಲ್ಲೇ ಒಂದು ಪ್ರಸಿದ್ಧವಾದಂಥ, ಇದು ಎಲ್ಲ ಕಡೆ ನೋಡ್ಕೊಂಡು ಬಂದು ಇಲ್ಲಿ ನೋಡ್ಕೊಳಕಂತೂ ಟೈಮು ಎಷ್ಟೊತ್ತಿದ್ರು ನಮಗೆ ಇಲ್ಲೇ ಸಾಲಂಗಿಲ್ಲ. ಹಾಗಾಗಿ ನಾನು ಅವಾಗಲೇ ಹೇಳ್ದಂಗೆ 1 ದಿನದ ಟ್ರಿಪ್ ಅಂತೇಳಿ ಅಂದು ದಯವಿಟ್ಟು ಹಂಪಿಗೆ ಬರೋಕ್ಕೆ ಹೋಗ್ಬೇಡ್ರಿ. 2 ದಿನ 3 ದಿನ ಟೈಮ್ ಇಟ್ಕೊಂಡು ಇಲ್ಲಿ ಬಂದು ಎಲ್ಲನೂ ನಾವು ನೋಡ್ಕೊಂಡು ಹೋದ್ರೆ ನಮಗೆ ಸಮಾಧಾನ ಆಕತ್ತಂತ. ಎಲ್ಲೆಲ್ಲಿಂದ ನಾವು ದೂರದಿಂದ ಬಂದಿರ್ತೀವಿ, 1 ದಿನದಾಗ ಇದನ್ನೆಲ್ಲ ಮುಗ್ಸೋಕ್ಕಾಗಂಗಿಲ್ಲ. ಹಂಗೆ ಅಲ್ಲಿ ಒಬ್ಬರು ಅಜ್ಜಿ ಕೂತ್ಕೊಂಡಿದ್ರು, ಅವ್ರನ್ನ ಮಾತಾಡ್ಸಿದ್ವಿ ನಾವು. ಅಜ್ಜಿ ಇದ್ದ ನೋಡೋಕೆ ಎಷ್ಟು ದಿನ ಬೇಕು ಅಂತ ಅಂದೇಳಂದು ಅಜ್ಜಿ ಹೇಳಿದ್ಲು, ನಾನು ಇಷ್ಟು ದಿನ ಇದ್ದ, ನಾ ಇಲ್ಲೇ ಹುಟ್ಟಿ ಬೆಳೆದ್ರನ ನನಗಿದ್ದು ಪೂರ್ತಿಯಾಗಿ ನೋಡೋಕ್ಕಾಗಿಲ್ಲ ಅಂಥದ್ದು ನೀವು 1 ದಿನ ಬಂದು ಏನು ನೋಡ್ಕೊಂಡು ಹೋಗ್ತೀರಿ ಅಂತ ಹೇಳಂದು ಕೇಳಿದ್ರು ಆ ಅಜ್ಜಿ. ನಮಗೆ ನಿಜ ಹೇಳ್ಬೇಕಂದ್ರೆ ಹಂಗೆ ಅನ್ನಿಸ್ತು. ಖರೆ ನಾವು ಆ ಅಜ್ಜಿ ಹೇಳಿದ್ದ ಮಾತು 1 ದಿನದಾಗ ನಮಗೆ ನೋಡೋಕೆ ಏನೂ ಸಾಧ್ಯ ಇಲ್ಲ ಅಂತ ಹೇಳಂದು. ಯಾಕಂದ್ರೆ ಅವಸರಲ್ಲೇ ನೋಡಿದ್ರೆ ನಮಗೆ ಸಮಾಧಾನ ಆಗಂಗಿಲ್ಲ. ಪೂರ್ತಿಯಾಗಿ ಅದ್ರ ಬಗ್ಗೆ ಡೀಟೇಲಾಗಿ ನಾವು ತಿಳ್ಕೊಂಡ್ವಿ ಅಂದ್ರೆ ಆಮೇಲೆ ಅದಕ್ಕೆ ಟೈಮ್ ಕೊಟ್ಟು ಅದ್ರ ಜೊತೆಗೆ ನಿಂತ್ಕೊಂಡು ಅಲ್ಲಿ ಈಗ ಅವಸರ ಆಗುಂತೈತಿ. ಈಗಾಗಲೇ ಅಲ್ಲಿ ಕೂಗ ಕುಂತರು, ಈಗಾಗಲೇ ಟೈಮ್ 6 ಗಂಟೆ ಆಗಕ್ಕೆ ಬಂತು. 6 ಗಂಟೆ ಅಂದರೆ ಇದನ್ನು ಕ್ಲೋಸ್ ಮಾಡ್ತಾರೆ. ಅಲ್ಲಿ ಕೂಗ ಕುಂತ್ರು ಎಲ್ಲರೂ ಹೊರಗೆ ಹೋಗಿ ಬರ್ರಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳಂದು. ಹಿಂಗೆ ಅಂದಾಗ ನಮ್ಗೆ ಗಡಿಬಿಡಿ ಆಗೇ ಆಗುತ್ತೆ. ಯಾಕಂದ್ರೆ ಅವರು ಅಲ್ಲಿ ವಾಚ್ಮ್ಯಾನ್ಗಳು ಹೊರಗೆ ನಿಂತ್ಕೊಂಡು ಕರಿಬೇಕಾರೆ ನಮ್ಗೆ ಇಲ್ಲಿ ನೋಡೋಕೆ ಅವಸರ ಆಗೇ ಆಗುತ್ತೆ. ಮೊದಲಿಗೆ ಟೈಮ್ ಆಗಿರ್ತೈತಿ, ನೋಡಲ್ಲ ಅವರೆಲ್ಲ ಹೊರಗೆ ಹಾಕಕ್ಕೆ ನಿಂತಾರೆ ನಮ್ಮ ಮನೆಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡು ಬರ್ರಿ ಅಂತ ಹೇಳಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಲಿ, ಇಲ್ಲಿ ಅರಸರು ಇಲ್ಲೇನೋ ರಾಜರು ಒಂದು ದೇವಸ್ಥಾನ ಐತಂತ. ಆ ದೇವಸ್ಥಾನದ ಒಂದು ಸಣ್ಣದೊಂದು ದೇವ್ರು ಇಟ್ಟಾರ. ಆದ್ರೆ ಅಲ್ಲಿ ದೇವ್ರು ಇಲ್ಲ. ಈಗ ಆ ದೇವರು ಕೆಳಗೆ ಅಲ್ಲಿ ದೇವ್ರು ಎದುರಿಗೆ ಐತಿ, ಅದ್ರ ಪಕ್ಕಕ್ಕೆ ಒಂದು ಗುಹೆ ಮಾಡ್ದಂಗೆ ಮಾಡ್ಯಾರ. ಅಂದ್ರೆ ದೇವರಿಗಿಂತ ಕೆಳಗೆ ನಾವು ನಿಂತ್ಕೊಂಡು ನಮಸ್ಕಾರ ಮಾಡಬೇಕು ಅಂತ ಹೇಳಂದು. ಅದಕ್ಕೋಸ್ಕರ ನೋಡಲ್ಲ, ಮಧ್ಯಕ್ಕೆ ನಡಕೈತಿ, ಮಧ್ಯಕ್ಕೊಂದು ದೇವಸ್ಥಾನ ಅಂದ್ರೆ ದೇವ್ರಿರುವಂಥ ಅದು. ಆ ಕಡೆಯಿಂದ ಬಂದ್ರೆ ನಮಗೆ ಕೆಳಗಿನಿಂದ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ಸುತ್ತರ್ಕೊಂಡು ಬರ್ಬೇಕು. ನಾವು ಫಸ್ಟಿಗೆ ತೋರಿಸಿದ್ನ ಅಲ್ಲಿಂದ ಕೆಳಗೆ ಬಂದು ಪ್ರದಕ್ಷಿಣೆ ತೊಗೊಂಡು ನಾವು ಮೇಲೆ ಬರಬೇಕು. ಅಂದ್ರೆ ಸುತ್ತರ್ದು ನಾವು ಬರ್ತೀವಿ. ಅಂದ್ರೆ ದೇವರಿಗೆ ನಾವು ಕೆಳಗಿನಿಂದ ಅಂದ್ರೆ ದೇವ್ರಿಗಿಂತ ಕೆಳಗೆ ನಾವು ಇರ್ತೀವಿ ಅಂತ ಹೇಳಂದು ಅದೊಂದು ಇತಿಹಾಸ ಐತಂತಿಲ್ಲಿ. ಹಾಗಾಗಿ ಸುತ್ತರ್ಕೊಂಡು ನಮಸ್ಕಾರ ಮಾಡಿಕೊಂಡು ಬರಬೇಕು. ಆದ್ರೆ ನಮಗೆಲ್ಲರೂ ಇಲ್ಲೇ ನಮ್ಮ ಮನೆಯವರು, ನನ್ನ ಮಗ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ರು. ಹಾಗಾಗಿ ನಮಗಲ್ಲಿ ಒಳ ಪೂರ್ತಿಯಾಗಿ ಕತ್ಲನ ಐತಿ. ನಾವು ಕೆಳಗೆ ಹೋಗಲಿಲ್ಲ. ಹಂಗೆ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯೂ ಹಚ್ಚಾರ. ನಾವು ಈ ಕ್ಯೂಗೋಸ್ಕರನೇ ನಾವು ಅಲ್ಲಿ ನಿಲ್ಲಕ್ಕೆ ಹೋಗಲಿಲ್ಲ. ಫಸ್ಟಿಗೆ ನಾವು ಲೇಟ್ ಆಗುತ್ತೆ ಅಂತ ಹೇಳೋದು ಬಡ ಒಂದು ಪೂರ್ತಿಯಾಗಿ 1 ಕಿಲೋಮೀಟರ್ ಐತೆ ಫ್ರೆಂಡ್ಸ್. ಅದು ಅಕ್ಕಪಕ್ಕ ನೋಡ್ಕೊತ ಬಂದ್ವಿ. ಅದೇ ಹೇಳಿದ್ನಲ್ಲ, ಅಲ್ಲೆಲ್ಲ ಮುತ್ತು ರತ್ನಗಳನ್ನೆಲ್ಲ ಮಾರ್ತಿದ್ರು ಅಂತ ಹೇಳಂದು ಅದನ್ನೇ ಮಾತಾಡ್ಕೊಂತ ನಾವು 1 ಕಿಲೋಮೀಟ್ರ್ ನಡ್ಕೊತ ಬಂದ್ವಿ. ಈ ಗಾಡಿಗೋಸ್ಕರ ನಾವು ಕಾಯ್ಕೊತ ನಿಂತಿದ್ದೆ. ನಮಗೆ ಲೋನ್ ಇಲ್ಲಿ ಬರೋಕೆ ಆಗಂಗಿಲ್ಲ ಅಂತೇಳಂದು ಫಸ್ಟಿಗೆ ನಡ್ಕೊತ ಬಂದ್ವಿ. ಈಗ ಮಾತ್ರ ಹೋಗೋಕೆ ಸಾಕಾಗೈತಿ, ನಮಗೆ ಟಯರ್ಡ್ ಆಕತಿ ಅಂತೇಳಂದು ನಾವು ಈ ಗಾಡಿಗೋಸ್ಕರ ಕಾಯ್ಕೊತ ಇಲ್ಲಿ ನಿಂತ್ಕೊಂಡಿವಿ. ಆದ್ರೆ ಅಲ್ಲಿ ಸಾಯಂಕಾಲ ಆಗಿದ್ದರಿಂದ ಸೊಳ್ಳೆ ಕಡ್ತ ಅಂದ್ರೆ ಅಲ್ಲಿ ನಿಂತ್ಕೊಂಡು ಯಾರೊಬ್ಬರು ಸುಮ್ಮನೆ ನಿಂತಿಲ್ಲ, ಎಲ್ಲರೂ ಸೊಳ್ಳೆ ಹೊಡ್ಕೊತ ನಿಂತ್ಕೊಂಡಿದ್ರು. ನಮಗೆ ನಕ್ಕ ಸಾಕತ್ತಲ್ಲಿ. ಬರೀ ಪೂರ್ತಿ ವಿಡಿಯೋ ನೋಡಿನಿ ಅಂತ ತಿಳ್ಕೊಂಡಿದ್ದೀನಿ. ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ಕೊಟ್ಕೊತ ಬಂದೀನಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ನಾನು ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ನಿಮ್ಮ ಲೈಕು ಹಂಗೆ ಒಂದು ಕಮೆಂಟು ನಮಗೆ ಪ್ರೋತ್ಸಾಹ ಸಿಗ್ತೈತಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಈ ಗಾಡಿಗೋಸ್ಕರ ನಾವು ಕಾಯ್ಕೊಂತ ನಿಂತ್ಕೊಂಡಿವಿ. ಈ ಗಾಡಿ ಬಂದ ತಕ್ಷಣ ನಾವು ಮತ್ತೆ ಮುಂದಿನ ಪಯಣವನ್ನು ನಾವು ಶುರು ಮಾಡ್ತೀವಿ. ಇನ್ನೂ ಒಂದು ವಿಡಿಯೋ ಐತಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.